ನಮಸ್ಕಾರ. ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ವಿದ್ಯುತ್ ಪೋಲು ತಡೆಯಲು ಬೆಂಗಳೂರು ಜಲಮಂಡಳಿ ಎಐ ತಂತ್ರಜ್ಞಾನ ಅಳವಡಿಸಿದೆ. ವರ್ಷಕ್ಕೆ 40 ಕೋಟಿ ರೂಪಾಯಿ ಉಳಿತಾಯ ಮಾಡುವ ಗುರಿಯೊಂದಿಗೆ ಇಂಧನ ಕ್ಷಮತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಏನಿದು ಸ್ಟೋರಿ ಅಂತೀರಾ? ನಾವು ಹೇಳ್ತೀವಿ, ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಿ. ನೀರು ಪೋಲಾಗದಂತೆ ತಡೆಯಲು ಈಗಾಗಲೇ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡಿದ್ದ ಬೆಂಗಳೂರು ಜಲಮಂಡಳಿ ಈಗ ವಿದ್ಯುತ್ ಪೋಲಾಗುವುದನ್ನು ತಡೆಯಲು ಕೃತಕ ಅಂದರೆ ಎಐ ಆಧಾರಿತ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಪಂಪಿಂಗ್ ಸ್ಟೇಷನ್, ಮಷಿನ್ ರೂಮ್, ಕಂಟ್ರೋಲ್ ಪ್ಯಾನೆಲ್ ಬೆಂಗಳೂರು ನಗರದ 78 ಪಂಪಿಂಗ್ ಸ್ಟೇಷನ್ಗಳಲ್ಲಿ ಎಐ ಆಧಾರಿತ ಪಂಪ್ ಮಾನಿಟರಿಂಗ್ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಇದರಿಂದ ವರ್ಷಕ್ಕೆ ಸುಮಾರು 40 ಕೋಟಿ ರೂಪಾಯಿ ಉಳಿತಾಯವಾಗಲಿದೆಯಂತೆ. ಐ ಪಂಪ್ ನೆಟ್ ಹೆಸರಿನ ಈ ಎಐ ವ್ಯವಸ್ಥೆ ರಿಯಲ್ ಟೈಮ್ ಸೆನ್ಸರ್ಗಳ ಮೂಲಕ ಪ್ರತಿಕ್ಷಣವೂ ಪಂಪ್ಗಳ ಕಾರ್ಯಕ್ಷಮತೆಯನ್ನ ಗಮನಿಸುತ್ತಿರುತ್ತದೆ. ಅತಿಯಾದ ವಿದ್ಯುತ್ ಬಳಕೆ ಕಂಡು ಬಂದ್ರೆ ತಕ್ಷಣ ಅಲರ್ಟ್ ನೀಡುತ್ತದೆ. ಈ ವ್ಯವಸ್ಥೆ ಈಗಾಗಲೇ ನಿಗದಿತ ಮಿತಿಗಿಂತ ಹೆಚ್ಚು ವಿದ್ಯುತ್ ಬಳಸುತ್ತಿರುವ ಪಂಪ್ಗಳನ್ನ ಗುರುತಿಸಿದೆ. ಈ ಮಾಹಿತಿಯ ಆಧಾರದಲ್ಲಿ ಕಡಿಮೆ ದಕ್ಷತೆಯ ಪಂಪ್ಗಳನ್ನು ಬದಲಿಸಿ ಹೆಚ್ಚಿನ ದಕ್ಷತೆಯ ಪಂಪ್ಗಳನ್ನು ಅಳವಡಿಸಲಾಗುತ್ತಿದೆ. 78 ಕಡೆಗಳಲ್ಲಿ ಎಐ ಪಂಪ್ ಮಾನಿಟರಿಂಗ್ ವ್ಯವಸ್ಥೆ ಅಳವಡಿಸುವ ಮೂಲಕ ಈ ಮಟ್ಟದ ಸುಧಾರಿತ ತಂತ್ರಜ್ಞಾನ ಬಳಸಿದ ವಿಶ್ವದ ಮೊದಲ ನೀರು ಸರಬರಾಜು ಮಂಡಳಿ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಜಲಮಂಡಳಿ ಪಾತ್ರವಾಗಿದೆ. ಈ ಎಐ ವ್ಯವಸ್ಥೆಯಿಂದ ವಿದ್ಯುತ್ ಪೋಲು ತಡೆಯುವುದರ ಜೊತೆಗೆ ಇಂಗಾಲದ ಹೊರಸೂಸುವಿಕೆ ಕೂಡ ಕಡಿಮೆಯಾಗಲಿದೆ. ಇದು ಬೆಂಗಳೂರಿನ ಪರಿಸರ ಸುಸ್ಥಿರತೆಗೆ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಜಲಮಂಡಳಿ ತಿಳಿಸಿದೆ. ತಂತ್ರಜ್ಞಾನ ಬಳಸಿ ನೀರು ಮತ್ತು ವಿದ್ಯುತ್ ಎರಡನ್ನೂ ಉಳಿಸುವ ದಿಕ್ಕಿನಲ್ಲಿ ಬೆಂಗಳೂರು ಜಲಮಂಡಳಿ ಇಟ್ಟಿರುವ ಈ ಹೆಜ್ಜೆ ಇತರ ನಗರಗಳಿಗೆ ಮಾದರಿಯಾಗಲಿದೆ. ಇದಾಗಿತ್ತು ಇವರೆಗಿನ ಮಾಹಿತಿ. ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.